ನಾವು ಸರಿಯಾದಂಥ ರೀತಿಯಲ್ಲಿ ಈಗ ಬಿಲೋ ಪಾವರ್ಟಿ ಲೈನ್ ಇರೋರು ಪರಿಷ್ಕರಣೆ ಮಾಡಿದೆ. ಸುಮಾರು ಒಂದು ಸಾರಿ ಪರಿಷ್ಕರಣೆ ಮಾಡಿದ್ದೆ. ಸುಮಾರು 13ರಿಂದ 14 ಲಕ್ಷ APLನವರು BPLನಲ್ಲಿದ್ದಾರೆ. ಈ ದಿನ ವೆಂಕಟರಮಣ ಸ್ವಾಮಿ, ಮುನಿಲ ದೇವಿ ಮತ್ತು ಲಕ್ಷ್ಮೀ ದೇವರ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿ ಪೂಜೆ ಮಾಡಿದ್ದೀವಿ. ಈ ವರ್ಷ ಸ್ವಲ್ಪ ಅಭಾವ ಕಾಣಿಸ್ತಾ ಇದೆ. ಒಳ್ಳೆ ಮಳೆ ಬೆಳೆ ಆಗಲಿ, ಜನ ಸಮೃದ್ಧಿ ಆಗಲಿ ಅಂತ ಆ ದೇವರನ್ನ ಪ್ರಾರ್ಥನೆ ಮಾಡಿದ್ದೀನಿ. ನಾಳೆ ಗುಲ್ಬರ್ಗ ರೆವಿನ್ಯೂ ಡಿವಿಷನ್ ಅಭಾವ ಪರಿಹಾರಕ್ಕೆ ಏನು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ರೂಪಿಸಿದ್ದಾರೆ. ನಾನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಇನ್ಚಾರ್ಜ್ ಇರೋದ್ರಿಂದ ಇವತ್ತು ಸಾಯಂಕಾಲ ಅಲ್ಲಿ ಸೇರಬೇಕಾಗಿದೆ. ಈ ವರ್ಷ ಸ್ವಲ್ಪ ಅಭಾವದ ಸೂಚನೆಗಳು ಕಂಡಿದೆ. ಅದಕ್ಕೆ ಮುಂಜಾಗ್ರತೆಯಾಗಿ ಏನೇನು ಕೆಲಸ ಮಾಡಬೇಕು ಅಂತ ಆ ಗುಲ್ಬರ್ಗ ರೆವಿನ್ಯೂ ಡಿವಿಷನ್ದು ಕಾರ್ಯಕ್ರಮ ಹೊರಡಿಸಿದೆ. ಮಂಗಳೂರು ಮತ್ತು ಸ್ವಲ್ಪ ಮಟ್ಟಿಗೆ ಹುಬ್ಬಳ್ಳಿ ಬೆಳಗಾಂ ಕಡೆ ಮಳೆ ಆಗಿದೆ. ಆದರೆ ಸಮಯಕ್ಕೆ ಸರಿಯಾಗಿ ಮಳೆ ಬರಲಿಲ್ಲ. ಬಿತ್ತನೆಗಳಾಗಬೇಕಾಯಿತು, ಬಿತ್ತನೆಗಳಾಗಿಲ್ಲ. ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ನಾಳೆ ಒಂದು ಮೀಟಿಂಗ್ ತೆಗೆದುಕೊಂಡಿದ್ದೀವಿ. ಇವತ್ತು ನಾವು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಒಳ್ಳೆ ಮಳೆ ಬರಲಿ, ಜನ ಸಮೃದ್ಧಿ ಆಗಲಿ, ಬೆಳೆ ಆಗಲಿ ಅಂತೇಳಿ. ಜೊತೆಯಲ್ಲಿ ಸುಮಾರು 30 ವರ್ಷಗಳಿಂದ ಸತತವಾಗಿ ಶ್ರೀಧರ್ ಪಿಳ್ಳೆ ಅವರು ನನ್ನ ಜೊತೆಯಲ್ಲಿ ಇದ್ದರು, ಸಹಕಾರ ಕೊಟ್ಟರು. ಆ ದಿನ ಅವರು ಸ್ವರ್ಗಸ್ಥರಾದ ದಿನ ನಾನು ಬರೋಕ್ಕೆ ಅನಾನುಕೂಲ ಆಯಿತು. ಅದರಿಂದ ಇವತ್ತು ಅವರು ಕುಟುಂಬಕ್ಕೆ ಸಾಂತ್ವನ ಹೇಳಿ ಹೋಗೋಣ ಅಂತ ಬಂದಿದ್ದೀನಿ. ಆ ಸಾಂತ್ವನ ಹೇಳಿ ಮತ್ತೆ ನಾನು ನೇರವಾಗಿ ಗುಲ್ಬರ್ಗಕ್ಕೆ ಹೋಗಬೇಕಾಗಿದೆ. ನೀವು ಪಡಿತರ ವಿಷಯದಲ್ಲಿ ಮೂರ್ತಿ ಕೇಳಿದ್ದೀರಿ. ನಾವು ಸರಿಯಾದಂಥ ರೀತಿಯಲ್ಲಿ ಈಗ ಬಿಲೋ ಪಾವರ್ಟಿ ಲೈನ್ ಇರೋರು ಪರಿಷ್ಕರಣೆ ಮಾಡಿದೆ. ಸುಮಾರು ಒಂದು ಸಾರಿ ಪರಿಷ್ಕರಣೆ ಮಾಡಿದ್ದೆ. ಸುಮಾರು 13ರಿಂದ 14 ಲಕ್ಷ APLನವರು BPLನಲ್ಲಿದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ 70% ಕೊಡ್ತಾ ಇದ್ದೀವಿ ಇಡೀ ಇರುವ ಜನಸಂಖ್ಯೆ. ಅಂದರೆ 6.5 ಕೋಟಿ ಇದ್ದರೆ 4,50,00,000 ಜನಕ್ಕೆ ಈ ಪಡಿತರ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ನಾನು ಕೂಡ ಮನವಿ ಮಾಡ್ತಾ ಇದ್ದೀನಿ, APL ಅವರು ಏನು BPLಲ್ಲಿದ್ದೀರಿ ಅವರೆಲ್ಲ APLಗೆ ಬನ್ನಿ. ಇನ್ನೂ ಕೆಲವರು ಬಡವರಿಗೆ ನಾವು ಪಡಿತರ ಚೀಟಿ ಕೊಡಬೇಕಾಗಿದೆ, ಕಾಯ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿದೆ ಅಂತೇಳಿ ಆ APL ಅವರು NBPL ಇದ್ದಾರೆ ಅವರಿಗೆ ನಾನು ಮನವಿಯನ್ನು ಮಾಡಿ. ಕೇಂದ್ರ ಸರ್ಕಾರ ಈಗಾಗಲೇ ಪರಿಷ್ಕರಣೆ ಮಾಡಿ 7.5 ಲಕ್ಷ ಕಾರ್ಡನ್ನು ರದ್ದು ಮಾಡಿದೆ. ಅದನ್ನು ಕೂಡ ಈಗ ನಾವು ಲೆಕ್ಕಾಚಾರ ಮಾಡಿದ್ದು ಸುಮಾರು 14 ಲಕ್ಷ ಕಾರ್ಡ್ ಇದೆ, ನಾವಿನ್ನೂ ರದ್ದು ಮಾಡಿಲ್ಲ. ನಾನು ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ, ತಾವೆಲ್ಲ ಕೂಡ ಬಡವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ತಾವು APLಗೆ ಬರಬೇಕು ಅಂತ ಅವ್ರನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಗೊಂದಲ ಯಾವ ನಿವಾರಣೆ ಆಗುತ್ತೆ? ಏನು ಗೊಂದಲ? ದಿನ ತಾಲೂಕು ಮುಂದೆ ಸಾವಿರಾರು ಜನ ಬರ್ತಾ ಇದ್ದಾರೆ. ಏನಾಗಬೇಕಾಗಿದೆ ಇದೆ ಸರ್, ಕಾರ್ಡ್ಗಳು ಆಗ್ತಾ ಇಲ್ಲ. ಕಾರ್ಡು ಯಾರು ಅಲ್ಲಪ್ಪ, ನಾನೇ ಹೇಳಿದ್ನಲ್ಲ, 100ಕ್ಕೆ 70% ಕಾರ್ಡ್ ಇದೆ. ಭಾರತ ದೇಶದಲ್ಲಿ ಆರ್ಥಿಕವಾಗಿ ಚೆನ್ನಾಗಿರುವಂಥ ರಾಜ್ಯದಲ್ಲಿ 2ನೇದು ಮಹಾರಾಷ್ಟ್ರ ಬಿಟ್ಟರೆ ನಾವೇ. ಅಂಥದ್ರಲ್ಲಿ 70% ಕಾರ್ಡ್ ಕೊಟ್ಟಿದ್ದೀವಿ. ಇನ್ನೂ ಕಾರ್ಡ್ ಇದೆ ಅಂದರೆ ಕೆಲವರಿಗೆ ಬಡವರಿಗೆ ಅನಾನುಕೂಲ ಇದೆ. ಅವ್ರಿಗೆ ಇವತ್ತು ನಾನು ಹೇಳ್ತೀನಿ, ನಾವು 15 ದಿನದೊಳಗಡೆ ಅವರು ತಹಸೀಲ್ದಾರ್ ಹತ್ರ ಹೋಗಿ ನಾವು ನಮ್ಮಲ್ಲಿ ಗೈಡ್ಲೈನ್ಸಲ್ಲಿ ನಾವು ಬಡವರಿದ್ದೀವಿ, ನಮಗೇನು ಸ್ವಂತ ಕಾರಿಲ್ಲ, ಸ್ವಂತ 7.5 ಎಕರೆ ಜಮೀನಿಲ್ಲ, ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂಥೇಳಿ ಅವರು ಘೋಷಣೆ ಮಾಡಿದರೆ ಅವ್ರಿಗೀಗೂ ಕಾರ್ಡ್ ಕೊಡ್ತೀವಿ. ಅದಕ್ಕೆ ಅವಕಾಶ ಇದೆ. ಯಾರಿಗಾದರೂ ಜುನೈನ್ ಆಗಿರೋರು ಅವ್ರಿಗೆ ಕಾರ್ಡ್ ಇಲ್ಲ ಅಂದರೆ ಅವರು ತಹಸೀಲ್ದಾರ್ಗೆ ಅರ್ಜಿ ಹಾಕಲಿ, ಅವಾಗ ಅವಕಾಶ ಮಾಡಿಕೊಡೋಣ. ಮನೆಗೆ ಸೇರಿಸ್ತೀವಿ. 75 ವರ್ಷಕ್ಕೆ ಮೇಲ್ಪಟ್ಟವ್ರಿಗೆ ಸುವಿಧಾ ಅಂತೇಳಿ ನಾವು ಅವ್ರ ಮನೆಗೆ ದವಸಧಾನ್ಯಗಳು ಏನಿದೆ ಅವನ್ನ ಅವ್ರಿಗೆ ವಿತರಣೆ ಅವ್ರ ಮನೆಗೆ ಹೋಗಿ ಕೊಡ್ತೀವಿ. ಆ ರೀತಿ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಮಂತ್ರಿಮಂಡಲ ಪುನರಚನೆ ಆಗ್ಬೇಕಾದ್ರೆ
ರೂಪ ಅವರಿಗೆ ಅವಕಾಶ ಸಿಗುತ್ತಾ ಸರ್? ಒಂದೇ ಕುಟುಂಬ ಇಬ್ಬರು ಹಿರಿಯನ್ನ ಬರುತ್ತಾ? ಎರಡು ನೀವೇ ಹೇಳಿದ್ರಿ, ನಾನು